ರಾತ್ರಿಯ ಸರಿಯಾಗಿ 12:35 ಆಗಿತ್ತು. ಪಾಟ್ನಾ ಜಂಕ್ಷನ್ನಲ್ಲಿ ಕೇವಲ ಮಳೆಯ ದಪ್ಪ ಹನಿಗಳು ಮತ್ತು ಪ್ಲಾಟ್ಫಾರ್ಮ್ನಲ್ಲಿ ಪ್ರತಿಧ್ವನಿಸುವ ಮೌನ ಮಾತ್ರ ಬಾಕಿಯಿತ್ತು. ಪ್ರತಿ ಗೋಡೆಯೂ ತಣ್ಣನೆಯ ನಿಟ್ಟುಸಿರು ಬಿಡುತ್ತಿರುವಂತೆ ಭಾಸವಾಗುತ್ತಿತ್ತು ಮತ್ತು ಗಾಳಿಯಲ್ಲಿ ಒಂದು ಅದೃಶ್ಯ ಚಡಪಡಿಕೆ ತೇಲುತ್ತಿತ್ತು. ಮಳೆಯಲ್ಲಿ ಒದ್ದೆಯಾದ ನತಾಶಾ ಬ್ಯಾಗ್ ಹೆಗಲಿಗೆ ಹಾಕಿಕೊಂಡು ಪ್ಲಾಟ್ಫಾರ್ಮ್ನಲ್ಲಿ ನಿಂತಿದ್ದಳು. ಅವಳ ಮುಖದಲ್ಲಿ ಸಣ್ಣ ಆಯಾಸ ಮತ್ತು ಕಣ್ಣುಗಳಲ್ಲಿ ಆದಷ್ಟು ಬೇಗ ರೈಲು ಹಿಡಿಯುವ ತವಕವಿತ್ತು. ನತಾಶಾ, ಸ್ಟೇಷನ್ ತಲುಪಿದೆಯಾ? ದಾರಿಯಲ್ಲಿ ಬಹಳ ಮಳೆ ಇತ್ತು ಮಗಳೇ. ಹೌದು ಅಮ್ಮ, ತಲುಪಿದ್ದೇನೆ. ಪಾಟ್ನಾ ಎಕ್ಸ್‌ಪ್ರೆಸ್ ಬರಲೇಬೇಕಿದೆ. ನೀವು ಚಿಂತೆ ಮಾಡಬೇಡಿ. ಸರಿ, ಕೇಳು, ಅಲ್ಲಿ ಯಾರೊಂದಿಗೂ ಅತಿಯಾಗಿ ಮಾತನಾಡಬೇಡಿ. ಇಂದು ಸ್ಟೇಷನ್ನಲ್ಲಿ ಕೆಲವು ವಿಚಿತ್ರ ಸುದ್ದಿಗಳು ಓಡಾಡುತ್ತಿದ್ದವು. ಓ ಪ್ಲೀಸ್ ಅಮ್ಮ, ಶುರು ಮಾಡಬೇಡಿ. ಈಗ ನಾನೇನು ಮಗುವಲ್ಲ. ಅಮ್ಮನ ಧ್ವನಿಯಲ್ಲಿ ಸಣ್ಣ ಗಾಬರಿಯಿತ್ತು ಮತ್ತು ನತಾಶಾ ಧ್ವನಿಯಲ್ಲಿ ಅದೇ ನಿರ್ಲಕ್ಷ್ಯವಿತ್ತು. ನತಾಶಾ ಕಾಲ್ ಕಟ್ ಮಾಡಿ ಹತ್ತಿರದ ಚಹಾ ಅಂಗಡಿಯತ್ತ ಹೆಜ್ಜೆ ಹಾಕಿದಳು. ಮಳೆಯ ಹನಿಗಳು ಈಗ ವೇಗವಾಗಿದ್ದವು. ಪ್ಲಾಟ್ಫಾರ್ಮ್ ಗಡಿಯಾರದಲ್ಲಿ 12:42 ಆಗುತ್ತಿತ್ತು. ಆಗ ಗಾಳಿಯಲ್ಲಿ ತೀಕ್ಷ್ಣವಾದ ಕಿರುಚಾಟದಂತಹ ಶಬ್ದ ಕೇಳಿಸಿತು. ಪಾಟ್ನಾ ಎಕ್ಸ್‌ಪ್ರೆಸ್ ತನ್ನ ಮಸುಕಾದ ಬೆಳಕಿನೊಂದಿಗೆ ಪ್ಲಾಟ್ಫಾರ್ಮ್ಗೆ ನಿಧಾನವಾಗಿ ಪ್ರವೇಶಿಸಿತು. ಮಳೆಯ ಹನಿಗಳು ಅದರ ಕಿಟಕಿ ಗಾಜುಗಳಿಗೆ ಬಡಿದು ಅಳುತ್ತಿರುವಂತೆ ಕಾಣುತ್ತಿದ್ದವು. ಲೌಡ್ ಸ್ಪೀಕರ್ನಲ್ಲಿ ಅನೌನ್ಸ್ಮೆಂಟ್ ಆಯಿತು. ಅಟೆನ್ಷನ್ ಪ್ಲೀಸ್, ಟ್ರೈನ್ ನಂಬರ್ 1266 ಪಾಟ್ನಾ ಎಕ್ಸ್‌ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 9ರಿಂದ ಹೊರಡಲು ಸಿದ್ಧವಾಗಿದೆ. ಓಹ್ ಮೈ ಗಾಡ್, ಕನಿಷ್ಠ 2 ನಿಮಿಷ ನಿಲ್ಲಬಹುದು ಅಂದುಕೊಂಡೆ. ಅವಳು ಒದ್ದೆಯಾದ ನೆಲದ ಮೇಲೆ ಜಾರುತ್ತಾ ಓಡತೊಡಗಿದಳು. ರೈಲು ನಿಧಾನವಾಗಿ ಚಲಿಸುತ್ತಿತ್ತು ಮತ್ತು ಪ್ಲಾಟ್ಫಾರ್ಮ್ ಲೈಟುಗಳು ಮಿನುಗುತ್ತಿದ್ದವು. ಮಳೆ, ಕತ್ತಲು ಮತ್ತು ತರಾತುರಿ, ಈ ಮೂರರ ಸಮ್ಮಿಲನವು ಮನುಷ್ಯರನ್ನು ಅವರು ಹೋಗಬಾರದ ಸ್ಥಳಕ್ಕೆ ತಲುಪಿಸುತ್ತದೆ. ನತಾಶಾ ಓಡತೊಡಗಿದಳು ಮತ್ತು ರೈಲು ವೇಗವಾಗುತ್ತಿದ್ದಂತೆ ಒಂದು ಬಲವಾದ ಹಿಡಿತದಿಂದ ಬಾಗಿಲನ್ನು ಹಿಡಿದು ಹೇಗೋ ಕೋಚ್ ನಂಬರ್ 13ರ ಒಳಗೆ ನುಗ್ಗಿದಳು. ಒಳಗೆ ನೀಲಿ ಲೈಟ್. ಕೋಚ್ ನಂಬರ್ 13ರೊಳಗೆ ಸ್ಮಶಾನ ಮೌನ ಆವರಿಸಿತ್ತು. ಹಳಿಯ ಶಬ್ದಗಳು ಎಲ್ಲಿಯೋ ದೂರದಲ್ಲಿ ಕಳೆದು ಹೋದಂತಿದ್ದವು ಮತ್ತು ಗಾಳಿಯಲ್ಲಿ ಮುಚ್ಚಿದ ಕೋಣೆಯಲ್ಲಿ ಸಾವು ಬಿಟ್ಟು ಹೋದಂತಹ ತಂಪು ಇತ್ತು. ರಿಯಾ, ನತಾಶಾ ನಿಧಾನವಾಗಿ ಒಂದು ಸೀಟಿನಲ್ಲಿ ಹೋಗಿ ಕುಳಿತಳು. ಸುತ್ತಮುತ್ತ 3-4 ಪ್ರಯಾಣಿಕರು ಕುಳಿತಿದ್ದರು, ಆದರೆ ಯಾರ ಮುಖದಲ್ಲೂ ಯಾವುದೇ ಚಲನೆ ಇರಲಿಲ್ಲ. ಎಲ್ಲರ ಶರೀರಗಳು ಅಲ್ಲಿದ್ದವು, ಆದರೆ ಆತ್ಮಗಳು ಎಲ್ಲಿಯೋ ಹೊರಟು ಹೋದಂತೆ ಭಾಸವಾಗುತ್ತಿತ್ತು. ಈ ಡಬ್ಬ ಯಾಕಿಷ್ಟು ಶಾಂತವಾಗಿದೆ? ರಿಯಾಗೆ ತೀವ್ರ ಬಾಯಾರಿಕೆಯಾಯಿತು. ಬ್ಯಾಗ್ನಿಂದ ಬಾಟಲಿ ತೆಗೆದಳು. ಅದು ಪೂರ್ತಿ ಖಾಲಿಯಾಗಿತ್ತು. ಓ ಮೈ ಗಾಡ್, ನೀರು ಮುಗಿದು ಹೋಯಿತು. ರಿಯಾ ಎದ್ದು ನಿಂತು ಸುತ್ತಲೂ ನೋಡಿದಳು. ಪ್ರಯಾಣಿಕರು ಹಾಗೆಯೇ ನಿಶ್ಚಲವಾಗಿ ಕುಳಿತಿದ್ದರು, ಉಸಿರಾಡುವುದನ್ನೇ ಮರೆತವರಂತೆ ತಣ್ಣಗಿದ್ದರು. ರಿಯಾ ಸುಮ್ಮನೆ ಎದ್ದು ವಾಶ್ರೂಮ್ ಕಡೆಗೆ ಹೋದಳು, ಆದರೆ ಒಳಗೆ ಹೋದ ಕೂಡಲೇ ಒಂದು ತೀಕ್ಷ್ಣವಾದ ದುರ್ವಾಸನೆ ಅವಳ ಮೂಗಿಗೆ ಬಡಿಯಿತು. ಉಫ್, ಇದೆಂಥ ವಾಸನೆ! ಅವಳು ಮೂಗು ಮುಚ್ಚಿಕೊಂಡು ವಾಶ್ಬೇಸಿನ್ ಹತ್ತಿರ ಹೋಗಿ ನಲ್ಲಿ ತಿರುಗಿಸಿದಳು. ಕೆಲವು ಸೆಕೆಂಡುಗಳವರೆಗೆ ನಲ್ಲಿಯಿಂದ ಏನೂ ಬರಲಿಲ್ಲ. ನಂತರ ಇದ್ದಕ್ಕಿದ್ದಂತೆ ಕೆಂಪು ಬಣ್ಣದ ದಪ್ಪ ದ್ರವ ಹೊರಬರಲು ಆರಂಭವಾಯಿತು. ಅವಳು ಕೆಳಗೆ ನೋಡಿದಾಗ ಅದು ನೀರಲ್ಲ, ರಕ್ತ ಹರಿಯುತ್ತಿತ್ತು ಮತ್ತು ನಲ್ಲಿಯ ಒಳಗೆ ಕೆಲವು ಸುಟ್ಟ ಮಾಂಸದ ತುಂಡುಗಳು ಸಿಲುಕಿಕೊಂಡಿದ್ದವು. ಇದೇನಿದು? ಅವಳ ಕಿರುಚಾಟ ರೈಲಿನಲ್ಲಿ ಪ್ರತಿಧ್ವನಿಸಿತು. ಅದೇ ಕ್ಷಣ ಹಿಂದೆ ಧ್ವನಿ ಕೇಳಿಸಿತು. ಬಾಗಿಲಲ್ಲಿ ಒಬ್ಬ ಮಹಿಳೆ ನಿಂತಿದ್ದಳು. ಏನಾಯಿತು? ಯಾಕೆ ಕಿರುಚುತ್ತಿದ್ದೀಯಾ? ರಿಯಾ ನಡುಗುತ್ತಾ ಬೆರಳಿನಿಂದ ವಾಶ್ಬೇಸಿನ್ ಕಡೆಗೆ ಸಜ್ಞೆ ಮಾಡಿದಳು. ಆದ್ರೆ ಈಗ ಅಲ್ಲಿ ಏನೂ ಇರಲಿಲ್ಲ. ನೀರು ಸ್ವಚ್ಛವಾಗಿ ಹರಿಯುತ್ತಿತ್ತು. ರಿಯಾ ಹಿಂತಿರುಗಿ ತನ್ನ ಸೀಟಿನಲ್ಲಿ ಕುಳಿತು ಮೊಬೈಲ್ ತೆಗೆದಳು. ಆದ್ರೆ ಸ್ಕ್ರೀನ್ ಬ್ಲ್ಯಾಂಕ್ ಆಗಿತ್ತು. ಬ್ಯಾಟರಿ 0%. ಎದುರು ಅದೇ ಮಹಿಳೆ ಕುಳಿತಿದ್ದಳು. ಈಗ ಅವಳ ಕಣ್ಣುಗಳು ರಿಯಾ ಮೇಲಿದ್ದವು. ನಿಮ್ಗೆ ನಂಬಲು ಸಾಧ್ಯವಿಲ್ಲ, ಅಲ್ಲಿ ವಾಶ್ಬೇಸಿನ್ನಲ್ಲಿ ರಕ್ತ ಬರುತ್ತಿತ್ತು. ಮಹಿಳೆ ಏನೂ ಮಾತನಾಡಲಿಲ್ಲ, ಕೇವಲ ನಗುತ್ತಿದ್ದಳು. ರೈಲು ಸ್ಥಿರವಾಗಿ ಚಲಿಸುತ್ತಿತ್ತು. ರಿಯಾದ ಕಣ್ಣುಗಳ ಮೇಲೆ ನಿದ್ದೆಯ ಭಾರ ಇಳಿಯುತ್ತಿತ್ತು. ನಿಧಾನವಾಗಿ ಅವಳ ಕಣ್ಣುಗಳು ಮುಚ್ಚಿದವು. ಅದೇ ಸಮಯದಲ್ಲಿ ಧ್ವನಿ ಕೇಳಿಸಿತು. ಟಿಕೆಟ್ ತೋರಿಸಿ ಮೇಡಮ್. ರಿಯಾ ದಿಢೀರನೆ ಕಣ್ಣು ತೆರೆದು ಪರ್ಸ್ನಿಂದ ಟಿಕೆಟ್ ತೆಗೆದಳು. ಮೇಲೆ ನೋಡಿದಾಗ ಟಿಟಿಇ ಮುಖ ನೋಡಿ ಅವಳ ರಕ್ತ ಹೆಪ್ಪುಗಟ್ಟಿತು. ಅವನ ಮುಖ ಅರ್ಧ ಸುಟ್ಟು ಹೋಗಿತ್ತು. ಚರ್ಮದಿಂದ ಮಾಂಸ ಜಾರುತ್ತಿತ್ತು ಮತ್ತು ಕಣ್ಣುಗಳು ಕೆಂಡದಂತೆ ಹೊಳೆಯುತ್ತಿದ್ದವು. ಅವನು ನಿಧಾನವಾಗಿ ನಗುತ್ತಾ, ನಿಮ್ಮ ಟಿಕೆಟ್ ಅಪೂರ್ಣವಾಗಿದೆ ಎಂದನು. ಇಲ್ಲ. ಅಷ್ಟರಲ್ಲಿ ಅವಳ ಕಣ್ಣುಗಳು ಮತ್ತೆ ತೆರೆದವು. ಅವಳು ಮತ್ತೆ ಅದೇ ಸೀಟಿನಲ್ಲಿದ್ದಳು. ಹೊರಗೆ ಮಳೆ ಸುರಿಯುತ್ತಿತ್ತು ಮತ್ತು ರೈಲು ಇನ್ನೂ ಚಲಿಸುತ್ತಿತ್ತು. ಅವಳು ನಡುಗುತ್ತಾ ಸುತ್ತಲೂ ನೋಡಿದಳು. ಎಲ್ಲವೂ ಮೊದಲಿನಂತೆಯೇ ಇತ್ತು. ಅದೇ ಕೋಚ್, ಅದೇ ಮೌನ ಮತ್ತು ಹೊರಗೆ ಎಂದಿಗೂ ಮುಗಿಯದ ಅದೇ ಹಳ್ಳಿ. ರಿಯಾ ನಿಧಾನವಾಗಿ ಎದ್ದಳು. ಅವಳು ಸುತ್ತಲೂ ದೃಷ್ಟಿ ಹಾರಿಸಿದಳು. ಕೋಚ್ ಒಳಗೆ ಸಾಮಾನ್ಯವಲ್ಲದ ಮೌನ ಆವರಿಸಿತ್ತು. ವರ್ಷಗಳಿಂದ ಮುಚ್ಚಿದ ಕೋಣೆಯ ಗಾಳಿಯಂತೆ ಇಲ್ಲಿ ಸ್ಥಗಿತವಾಗಿತ್ತು. ಪ್ರತಿ ಸೀಟಿನಲ್ಲಿ ಪ್ರಯಾಣಿಕರು ಕುಳಿತಿದ್ದರು, ಆದರೆ ಅವರಲ್ಲಿ ಯಾವುದೇ ಚಲನೆ ಇರಲಿಲ್ಲ. ಅವರ ಮುಖಗಳು ಬಾಗಿದ್ದವು ಮತ್ತು ಚರ್ಮದ ಮೇಲೆ ವಿಚಿತ್ರವಾದ ಕಳೆಗುಂದಿದ ಭಾವವಿತ್ತು. ಅವರು ಜೀವಂತವಾಗಿದ್ದರೂ ಬದುಕಿಲ್ಲದಂತೆ ಕಂಡರು. ಹೊರಗೆ ನಿರಂತರವಾಗಿ ಮಳೆ ಸುರಿಯುತ್ತಿತ್ತು.
ಗಾಳಿಯ ಒಂದು ಹೊಡೆತ ಅವಳ ಕೂದಲನ್ನು ಹಾರಿಸಿ ಆ ತಂಪು ಬೆನ್ನುಮೂಳೆಯವರೆಡೂ ಇಳಿಯಿತು. ಅವಳು ಕಿಟಕಿ ಮುಚ್ಚಿ ಬ್ಯಾಗ್ನಿಂದ ಮೊಬೈಲ್ ತೆಗೆದಳು. ಆದರೆ ಸ್ಕ್ರೀನ್ನಲ್ಲಿ ಯಾವುದೇ ನೆಟ್ವರ್ಕ್ ಇರಲಿಲ್ಲ. ನೆಟ್ವರ್ಕ್ ಕೂಡ ಇಲ್ಲ. ಅವಳು ಹಳೆಯ ಫೋಟೋಗಳನ್ನು ನೋಡತೊಡಗಿದಳು. ಆಗ ಅವಳ ಪಕ್ಕದಿಂದ ಒಂದು ಧ್ವನಿ ಕೇಳಿಸಿತು. ಮಗಳೇ, ನಿನ್ನ ಹತ್ತಿರ ಸ್ವಲ್ಪ ನೀರಿದೆಯಾ? ಇಲ್ಲ, ನೀರು ಮುಗಿದು ಹೋಯಿತು. ಆದರೆ ಮುಂದಿನ ಕ್ಷಣವೇ ಅವಳಿಗೆ ನೆನಪಾಯಿತು, ತಾವು ಸ್ವಲ್ಪ ಮುಂಚೆ ಕಂಡಿದ್ದೆಲ್ಲ ಕನಸೆಂದು. ಅವಳು ಬ್ಯಾಗ್ನಲ್ಲಿ ಕೈ ಹಾಕಿದಳು. ಅವಳು ಹಿಂಜರಿಯುತ್ತಾ ಬಾಟಲಿಯನ್ನು ವೃದ್ಧನಿಗೆ ನೀಡಿದಳು. ಅದು ಅವನ ಕೈಗೆ ತಲುಪಿದ ಕೂಡಲೇ ರಿಯಾದ ರಕ್ತ ಹೆಪ್ಪುಗಟ್ಟಿತು. ಆ ವೃದ್ಧನ ಮುಖ ಅರ್ಧ ಸುಟ್ಟಿತ್ತು. ಚರ್ಮದ ಮೇಲೆ ಗುಳ್ಳೆಗಳು ಮತ್ತು ಸುಟ್ಟ ವಾಸನೆ ಇತ್ತು. ಅವನ ಕಣ್ಣುಗಳು ರಕ್ತದಂತೆ ಕೆಂಪಗಿದ್ದವು. ನಿನ್ನ ಹತ್ತಿರ ನೀರಿದೆಯಾ ಮಗಳೇ? ದೂರ ಹೋಗು, ದೂರ ಹೋಗು. ಅವಳು ಬಾಟಲಿ ಬಿಟ್ಟು ಹಿಂದೆ ಸರಿಯುತ್ತಾ ಓಡಲಾರಂಭಿಸಿದಳು. ಕೋಚ್ನಲ್ಲಿ ಕುಳಿದಿದ್ದ ಎಲ್ಲಾ ಪ್ರಯಾಣಿಕರು ವಿಚಿತ್ರವಾಗಿ ಅವಳನ್ನು ನೋಡತೊಡಗಿದರು. ಅವರೆಲ್ಲರ ಕಣ್ಣುಗಳು ಏಕಕಾಲಕ್ಕೆ ರಿಯಾ ಮೇಲೆ ನೆಟ್ಟವು. ಅವರೆಲ್ಲರೂ ಒಬ್ಬೊಬ್ಬರಾಗಿ ಭಯಾನಕವಾಗಿ ನಗತೊಡಗಿದರು. ಆದರೆ ರಿಯಾ ಆ ಕಂಪಾರ್ಟ್ಮೆಂಟ್ನಿಂದ ಹೊರಬರಲು ಓಡುತ್ತಲೇ ಇದ್ದಳು. ಅವಳು ಕೋಚ್ ಬಾಗಿಲಿಗೆ ಬಂದಾಗ ಅದು ತೆರೆದಿತ್ತು. ಬಾಗಿಲಲ್ಲಿ ಒಬ್ಬ ಅಪರಿಚಿತ ಯುವಕ ನಿಂತಿದ್ದನು. ಅವನು ಹೊರಗೆ ಇಣುಕುತ್ತಿದ್ದನು. ಕೇಳಿ, ಇಲ್ಲಿ ಏನೋ ವಿಚಿತ್ರ ನಡೆಯುತ್ತಿದೆ. ಒಬ್ಬ ವೃದ್ಧ ನನ್ನ ಬಳಿ ನೀರು ಕೇಳಲು ಬಂದಿದ್ದ. ಅವನು ಪೂರ್ತಿ ಸುಟ್ಟು ಹೋಗಿದ್ದ ಮತ್ತು ಎಲ್ಲರೂ ನನ್ನನ್ನು ವಿಚಿತ್ರವಾದಿ ನೋಡುತ್ತಿದ್ದಾರೆ. ಆದರೆ ಆ ಯುವಕ ಸುಮ್ಮನೆ ನಿಂತಿದ್ದ. ಇದ್ದಕ್ಕಿದ್ದಂತೆ ಅವನು ಏನೂ ಹೇಳದೆ ಚಲಿಸುತ್ತಿದ್ದ ರೈಲಿನಿಂದ ಜಿಗಿದನು. ರಿಯಾಳ ಕಿರುಚಾಟ ಪ್ರತಿಧ್ವನಿಸಿತು. ದೇವರೇ, ಇದೇನಾಗುತ್ತಿದೆ? ಅವಳ ಹೆಜ್ಜೆಗಳು ತತ್ತರಿಸಿದವು. ಅವಳು ಬಿದ್ದಳು. ನಾನು ಯಾವ ರೈಲು ಹತ್ತಿ ಬಂದಿದ್ದೇನೆ? ಸ್ವಲ್ಪ ಸಮಯದ ನಂತರ ರಿಯಾಗೆ ಯಾರೋ ನಡೆದು ಬರುವ ಶಬ್ದ ಕೇಳಿಸಿತು. ರಿಯಾ ಮೇಲೆ ನೋಡಿದಾಗ ಎದುರು ಟಿಟಿ ನಿಂತಿದ್ದ. ಮುಖ ಸಾಮಾನ್ಯವಾಗಿತ್ತು. ಸಣ್ಣ ನಗು ಇತ್ತು. ಸರ್, ಇಲ್ಲಿ ಏನೂ ಸರಿಯಿಲ್ಲ. ಒಬ್ಬ ವೃದ್ಧ ನನ್ನ ಬಳಿ ನೀರು ಕೇಳಲು ಬಂದಿದ್ದ. ಅವನು ಸುಟ್ಟು ಹೋಗಿದ್ದ. ನಂತರ ಎಲ್ಲರೂ ನನ್ನನ್ನು ನೋಡತೊಡಗಿದರು ಮತ್ತು ಈಗ ಒಬ್ಬ ಮನುಷ್ಯ ನನ್ನ ಕಣ್ಣೆದುರೇ ಚಲಿಸುವ ರೈಲಿನಿಂದ ಜಿಗಿದ. ಅರೆ, ನೀವು ಇಂದಿನ ತಲೆಮಾರಿನವರೇ ಹೀಗೆ. ರಾತ್ರಿ ಪೂರ್ತಿ ಹಾರರ್ ಮೂವಿಗಳನ್ನು ನೋಡುತ್ತೀರಿ ಮತ್ತು ನಂತರ ಹೆದರುತ್ತೀರಿ. ಹೋಗಿ ನಿಮ್ಮ ಸೀಟಿನಲ್ಲಿ ಕುಳಿತುಕೊಳ್ಳಿ. ನಾನು ಸ್ವಲ್ಪ ಸಮಯದಲ್ಲಿ ಟಿಕೆಟ್ ಚೆಕ್ ಮಾಡಲು ಬರುತ್ತೇನೆ. ಅವನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಶಾಂತಿಯಿತ್ತು. ಮುಂದೆ ಏನಾಗಲಿದೆ ಎಂಬುದು ಅವನಿಗೆ ಮೊದಲೇ ತಿಳಿದಿರುವಂತೆ ಭಾಸವಾಗುತ್ತಿತ್ತು. ರಿಯಾ ತಲೆಬಾಗಿಸಿ ಮೌನವಾಗಿ ತನ್ನ ಸೀಟಿಗೆ ಮರಳಿದಳು. ಈಗ ಎಲ್ಲವೂ ಸಾಮಾನ್ಯವಿದ್ದಂತೆ ಕಂಡಿತು. ಆದರೆ ರಿಯಾಗೆ ಯಾವುದೂ ಸಾಮಾನ್ಯವಲ್ಲ ಎಂಬ ಅರಿವಾಗುತ್ತಿತ್ತು. ರಿಯಾ ತನ್ನನ್ನು ತಾನು ನಿಭಾಯಿಸಿಕೊಂಡು ವಾಶ್ರೂಮ್ ಒಳಗೆ ಹೋದಳು. ಆದರೆ ಅವಳು ಅದೇ ವಾಶ್ ಬೇಸಿನ್ನಲ್ಲಿ ತೆರೆದ ಕೂಡಲೇ ಅದರಲ್ಲಿ ರಕ್ತ ಹರಿಯಲಾರಂಭಿಸಿತು. ದಪ್ಪವಾದ ಕೊಳೆತ ರಕ್ತ. ಅದರಲ್ಲಿ ಯಾರೋ ಸುಟ್ಟ ಚರ್ಮ ತೇಲುತ್ತಿತ್ತು. ಅವಳ ಶರೀರ ನಡುಗಿತು ಮತ್ತು ಗಂಟಲಿನಿಂದ ಧ್ವನಿ ಹೊರಬರಲಿಲ್ಲ. ಇಲ್ಲ, ಇದು ಪದೇ ಪದೇ ಯಾಕೆ ಆಗುತ್ತಿದೆ? ನಾನೇನಾದರೂ ಹುಚ್ಚಿಯಾಗುತ್ತಿದ್ದೇನೆಯೇ? ಅವಳು ಮತ್ತೆ ಓಡುತ್ತಾ ತನ್ನ ಸೀಟಿನಲ್ಲಿ ಕುಳಿತಳು. ಅಷ್ಟರಲ್ಲಿ ಟಿಟಿ ಅಲ್ಲಿಗೆ ಬಂದನು. ಮೇಡಂ, ಟಿಕೆಟ್ ತೋರಿಸಿ. ರಿಯಾ ತಲೆ ಎತ್ತಿದ ಕ್ಷಣ ಅವಳ ಒಳಗಿದ್ದ ಕೊನೆಯ ಭರವಸೆಯು ಮುರಿದು ಬಿದ್ದಿತು. ಟಿಟಿ ಅಲ್ಲೇ ಇದ್ದ. ಆದರೆ ಅವನ ಮುಖ ಈಗ ಮನುಷ್ಯನಂತೆ ಇರಲಿಲ್ಲ. ಅವನ ಮುಖದಿಂದ ಮಾಂಸ ಉದುರುತ್ತಿತ್ತು, ಮೂಳೆಗಳು ಇಣುಕುತ್ತಿದ್ದವು ಮತ್ತು ಅವನ ಕಣ್ಣುಗಳು ಹಳೆಯ ಚಿತೆಯ ಬೆಂಕಿಯಂತೆ ಉರಿಯುತ್ತಿದ್ದವು. ಹಹಹ, ಪ್ಲೀಸ್ ನನ್ನನ್ನು ಹೋಗಲು ಬಿಡಿ. ನನಗೆ ಇಲ್ಲಿಂದ ಹೊರಗೆ ಹೋಗಬೇಕು. ಈಗ ತಡವಾಗಿದೆ ರಿಯಾ. ನೀನು ಕೂಡ ಈಗ ನಮ್ಮ ಪ್ರಪಂಚದ ಭಾಗವೇ. ನೀನು ಏನು ನೋಡಿದೆಯೋ ಅದು ಕನಸಲ್ಲ, ಅದೆಲ್ಲ ನಿಜವಾಗಿತ್ತು. ನೀನು ಯಾವಾಗ ಪ್ರಜ್ಞೆ ತಪ್ಪುತ್ತೀಯೋ ಆ ನಂತರ ಎಚ್ಚರವಾದಾಗ ಇದೆಲ್ಲ ಮತ್ತೆ ಮರುಕಳಗುತ್ತದೆ. ನೀನು ಒಂದು ಚಕ್ರದಲ್ಲಿ ಸಿಲುಕಿಕೊಂಡಿದ್ದೀಯಾ. ಇದರ ಅಂತ್ಯ ಯಾರಿಗೂ ತಿಳಿಯದು. ಇದ್ದಕ್ಕಿದ್ದಂತೆ ಅವಳ ಕಣ್ಣೆದುಲು ಕೋಚ್ ಸುತ್ತತೊಡಗಿತು. ಎಲ್ಲವೂ ಅಂಧಕಾರದಲ್ಲಿ ಮರೆಯಾಯಿತು ಮತ್ತು ಅವಳು ಪ್ರಜ್ಞೆ ತಪ್ಪಿದಳು. ಸ್ವಲ್ಪ ಸಮಯದ ನಂತರ ಅವಳು ಕಣ್ಣು ತೆರೆದಾಗ ಹೊರಗೆ ಅದೇ ಮಳೆಯಿತ್ತು. ಅದೇ ರೈಲು, ಅದೇ ಕೋಚ್, ಅದೆಲ್ಲವೂ. ರಿಯಾಗೆ ಈಗ ತಿಳಿದಿತ್ತು, ತನ್ನೊಂದಿಗೆ ನಡೆಯುತ್ತಿರುವುದು ಸಾಮಾನ್ಯವಲ್ಲ ಎಂದು. ಕೋಚ್ ನಂಬರ್ 13ರಲ್ಲಿ ಕುಳಿತ ಪ್ರತಿ ನೆರಳು, ಪ್ರತಿ ಧ್ವನಿ ಈಗ ಅನಾಮೇಯ ಭಯದ ಸಾಕ್ಷಿಯಾಗಿತ್ತು. ಈಗ ಸಾಕಾಯಿತು. ಇದು ಕನಸಾಗಿರಲು ಸಾಧ್ಯವಿಲ್ಲ. ನಾನು ಹೇಗಾದರೂ ಈ ಕೋಚ್ನಿಂದ ಹೊರಗೆ ಹೋಗಲೇಬೇಕು. ಅವಳು ಮತ್ತೆ ಅದೇ ಪ್ರಯತ್ನ ಮಾಡಿದಳು. ಆದರೆ ಪ್ರತಿ ಬಾರಿ ಅವಳು ಹೊರಗೆ ಬಂದಾಗಲೂ ತನ್ನನ್ನು ತಾನು ಮತ್ತೆ ಅದೇ ಕೋಚ್ನಲ್ಲಿ ಕಂಡುಕೊಳ್ಳುತ್ತಿದ್ದಳು. ಹೇ ಭಗವಂತ, ಇದು ಹೇಗೆ ಸಾಧ್ಯ? ನಾನು ಸುತ್ತಿ ಸುಳಿದು ಮತ್ತೆ ಇಲ್ಲೇ ಯಾಕೆ ಬರುತ್ತೇನೆ? ರಿಯಾ ಗಾಬರಿಯಿಂದ ಎಲ್ಲಾ ದಿಕ್ಕುಗಳಿಗೂ ಓಡತೊಡಗಿದಳು. ಹಳ್ಳಿಗಳ ಶಬ್ದ ಅವಳ ಕಾಲುಗಳಿಗೆ ಕಟ್ಟಲ್ಪಟ್ಟಂತಿತ್ತು. ಆದರೆ ಪ್ರತಿ ಕೋಚ್ ಅವಳನ್ನು ಮತ್ತೆ ಅದೇ ನರಕಕ್ಕೆ ಎಳೆದು ತರುತ್ತಿತ್ತು. ಅವಳು ಸೋತು ಮುರಿದು ಬಿದ್ದು ಭಯದಲ್ಲಿ ಮುಳುಗಿ ಅಳುತ್ತಾ ಒಂದು ಕಡೆ ಕುಳಿತಳು. ಹೇ ಭಗವಂತ, ಕೊನೆಗೂ ನನ್ನೊಂದಿಗೆ ಇದೇನಾಗುತ್ತಿದೆ? ಅದೇ ಕ್ಷಣ ಬಾಗಿಲು ತಾನಾಗಿಯೇ ತೆರೆದುಕೊಂಡಿತು.
ಹೊರಗೆ ಅದೇ ಕತ್ತಲಿತ್ತು ಮತ್ತು ಆ ಕತ್ತಲಲ್ಲಿ ಅದೇ ಯುವಕ ನಿಂತಿದ್ದನು. ಯಾರು ಸ್ವಲ್ಪ ಮುಂಚೆ ಅವಳ ಕಣ್ಣೆದುರೇ ಜಿರಿದನೋ ಅವನು. ನೀನು ಇಚ್ಛಿಸಿದರೂ ಈಗ ಹೊರಗೆ ಹೋಗಲು ಸಾಧ್ಯವಿಲ್ಲ. ನೀನು ತಪ್ಪು ಕೋಚ್ ಹತ್ತಿದ್ದೀಯಾ. ಈಗ ಈ ಪಾಟ್ನಾ ಎಕ್ಸ್‌ಪ್ರೆಸ್ ನಿನ್ನ ಮನೆ. ಈ ಪ್ರಯಾಣವನ್ನು ನೀನು ಜೀವನ ಪರ್ಯಂತ ಮಾಡಬೇಕು. ಇಷ್ಟನ್ನು ಹೇಳಿ ಅವನು ಮುಂದಿನ ಕ್ಷಣವೇ ಮತ್ತೆ ಆ ಕತ್ತಲಿಗೆ ಜಿಗಿದನು. ಇಲ್ಲ ಇಲ್ಲ, ನಿಲ್ಲು ನಿಲ್ಲು. ಅವಳ ಕಿರುಚಾಟ ಇಡೀ ಕೋಚನ್ನು ಅಲ್ಲಾಡಿಸಿತು. ಆದರೆ ಮುಂದಿನ ಕ್ಷಣ ಇನ್ನೂ ಭಯಾನಕವಾಗಿತ್ತು. ಕತ್ತಲಲ್ಲಿ ಮತ್ತೆ ಅದೇ ಟಿಟಿ ಪ್ರತ್ಯಕ್ಷನಾದನು. ಈಗ ತನ್ನ ಅತ್ಯಂತ ಭಯಾನಕ ರೂಪದಲ್ಲಿ. ನಾನು ನಿನಗೆ ಹೇಳಿದ್ದಲ್ವಾ, ನೀನು ಪದೇ ಪದೇ ಪ್ರಜ್ಞೆ ತಪ್ಪುತ್ತೀಯಾ ಮತ್ತು ಪ್ರತಿ ಬಾರಿ ಕಣ್ಣು ತೆರೆದಾಗ ಮತ್ತೆ ಇದೆಲ್ಲವೂ ಮರುಕಳಗುತ್ತದೆ. ಇಲ್ಲ, ಈಗ ನನಗೆಲ್ಲ ಅರ್ಥವಾಗಿದೆ. ಇದು ಏನೇ ಇರಲಿ ವಿಚಿತ್ರವಾಗಿದೆ, ಆದ್ರೆ ನಾನು ಹೆದರುವುದಿಲ್ಲ. ಅವಳ ಧ್ವನಿ ನಡುಗುತ್ತಿತ್ತು, ಆದ್ರೆ ಆ ಕಂಪನದಲ್ಲಿ ಧೈರ್ಯವಿತ್ತು. ಆದ್ರೆ ಅದೇ ಕ್ಷಣ ಎಲ್ಲಾ ಪ್ರಯಾಣಿಕರು ಎದ್ದು ನಿಂತರು. ಅವರ ಮುಖಗಳು ಈಗ ಮನುಷ್ಯರಂತೆ ಇರಲಿಲ್ಲ. ಎಲ್ಲರೂ ಸುಟ್ಟಹೋದ ವಿಕೃತ ರೂಪಗಳು, ಮತ್ತು ಅವರ ಕಣ್ಣುಗಳಲ್ಲಿ ಶೂನ್ಯತೆ. ಅವರು ನಿಧಾನವಾಗಿ ಅವಳತ್ತ ಬರತೊಡಗಿದರು. ನನ್ನಿಂದ ದೂರವಿರಿ, ಎಲ್ಲರೂ ನನ್ನಿಂದ ದೂರವಿರಿ. ಅವರ ನಗು ಗಾಳಿಯಲ್ಲಿ ತುಂಬಿಕೊಂಡಿತು. ಕೋಚ್ನ ರೂಪ ಕ್ಷಣಾರ್ಧದಲ್ಲಿ ಬದಲಾಯಿತು. ಈಗ ಅದು ಬೂದಿಯಿಂದ ತುಂಬಿದ ಶವಾಗಾರವಾಗಿ ಮಾರ್ಪಟ್ಟಿತ್ತು. ಸೀಟುಗಳು ಸುಟ್ಟು ಹೋಗಿದ್ದವು, ಗೋಡೆಗಳು ಖಾಲಿಯಾಗಿದ್ದವು, ಮತ್ತು ಗಾಳಿಯಲ್ಲಿ ಕೊಳೆತ ಮಾಂಸದ ವಾಸನೆ ತೇಲುತ್ತಿತ್ತು. ಇಲ್ಲ, ನಾನು ಇಲ್ಲಿ ಸಾಯುವುದಿಲ್ಲ. ಅವಳು ಕೊನೇ ಬಾರಿ ತನ್ನ ಪೂರ್ಣ ಶಕ್ತಿಯಿಂದ ಓಡಿದಳು. ಕಣ್ಣುಗಳಲ್ಲಿ ನಿದ್ದೆ, ಉಸಿರಾಟದಲ್ಲಿ ಆಯಾಸ ಇತ್ತು, ಆದರೆ ಸಂಕಲ್ಪದಲ್ಲಿ ಬೆಂಕಿಯಿತ್ತು, ಮತ್ತು ಅದೇ ಬೆಳಕಿನಲ್ಲಿ ಅವಳು ಜಿಗಿದಳು. ಸ್ವಲ್ಪ ಸಮಯದ ನಂತರ ಎಲ್ಲವೂ ಶಾಂತವಾಯಿತು. ಕೋಚ್ ನಂಬರ್ 13ರಲ್ಲಿ ಕೇವಲ ಬೂದಿ ಹಾರುತ್ತಿತ್ತು. ರಿಯಾ ಕಣ್ಣು ತೆರೆದಾಗ ಅವಳು ತನ್ನನ್ನು ತಾನು ಯಾವುದೋ